ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9413166622. ಆ್ಯಂಡ್ ಏನು ಗೊತ್ತಾ, ಫಸ್ಟ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅನ್ಸಿದ್ದು ಸುದಿ ಅವ್ರು ಹೊರಗೆ ಬಂದಿದ್ದು. ಸೊ ಅದಾದ್ಮೇಲೆ ಸೀರಿಯಸ್ಲಿ ನೀವು ಹೊರಗೆ ಬರ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ? ಓಕೆ, ಆಕ್ಚುಲಿ ಟೀಮಿಗೆ ಕೇಳಿದೆ ನಾನು ಚಾನಲ್ಗೆ, ಏನಕ್ಕೆ ಈ ಸಲ ಅನ್ಎಕ್ಸ್ಪೆಕ್ಟೆಡ್ ಅಂತ ಇಟ್ಟಿದ್ದೀರಾ, ಏನ್ ಕಾನ್ಸೆಪ್ಟ್ ಇದು ಅಂತ. ಅವ್ರು ಅವಾಗ ಉತ್ತರ ಕೊಟ್ಟಿರ್ಲಿಲ್ಲ. ಸೊ ಇವಾಗ ದಿಢೀರ್ ಅಂತ ನಂಗೆ ಉತ್ತರ ಕೊಟ್ಕೊಟ್ಟಿದ್ದಾರೆ. ಸೀರಿಯಸ್ಲಿ? ಸೊ ಇದೆ ಅಂತ ಹೇಳಿ ನನಗೆ ಉತ್ತರ ಕೊಟ್ಟಿದ್ದಾರೆ ಈ ಮೂಲಕ. ನನ್ಗೂ ಕೂಡ ತುಂಬಾ ಬೇಜಾರಾಯ್ತು ಇಷ್ಟು ಬೇಗ ಬಂದಿದ್ದು. ಚೆನ್ನಾಗಿ ಆಟ ಆಡ್ತಾ ಇದ್ದೆ, ಎನರ್ಜೆಟಿಕ್ ಆಗಿದ್ದೆ, ನನ್ ಕಡೆಯಿಂದ ಕಂಟೆಂಟ್ ಕೂಡ ಸಾಧ್ಯ ಆದಷ್ಟು ನಾನು ಕೊಡ್ತಾ ಇದ್ದೆ. ಅಡ್ಗೆ ಮಾಡೋದು ಟಾಸ್ಕ್ ಕಂಟೆಂಟ್ ಯಾವ್ದ್ರಲ್ಲೂ ಕಮ್ಮಿ ಇದಿಲ್ಲ. ನಾನು ನೆಗೆಟಿವ್ ಅವ್ರ ಪಾಸಿಟಿವ್ ಯೋಚನೆ ಮಾಡ್ತಾ ಇರ್ಲಿಲ್ಲ. ಕಳ್ಸಿದ್ದಾರೆ, ಆಟ ಆಡ್ಬೇಕು, ಅದನ್ನ ಉಳಿಸ್ಕೋಬೇಕು ಅನ್ನೋದ್ರಲ್ಲೇ ನಾನಿದ್ದೆ. ಸೊ ಯಾಕೆ ಆಚೆ ಬಂದೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಅಂಡ್ ಮಾಡು ಅವರು ಮತ್ತೆ ನೀವು ಲಾಸ್ಟ್ ಅಲ್ಲಿ ಇದ್ದಾಗ, ಸೊ ಆ ಟೈಮಲ್ಲಿ ನೀವು ಏನಾದ್ರೂ 1 ಸೆಕೆಂಡ್ ಆದ್ರೂ ನಾನು ಉಳ್ಕೋತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇತ್ತಾ, ಅಥವಾ ನಿಮ್ಗೆ ಓಕೆ ಹೋಪ್ಸ್ ಲಾಸ್ ಆಗ್ತಿದೆ ಅಂತ ಏನಾದ್ರು ಅನ್ನಿಸ್ತಾ ಇತ್ತಾ? ಇಲ್ಲ, ನನ್ಗೆ ಮಿಕ್ಸ್ಡ್ ಫೀಲಿಂಗ್ ಇತ್ತು ಒಳಗಡೆ. ಬಟ್ ನನ್ಗೆ ಅಂದ್ರೆ ನನ್ನ ಒಂದು ಅನಲೈಸ್ ಪ್ರಕಾರ ಅಷ್ಟು ಜನದಲ್ಲಿ ರಘು ಹೋಗ್ಬೋದು. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಅವರು ಚೆನ್ನಾಗಿ ಮಾಡ್ತಾರೆ. ಅದರ್ವೈಸ್ ಅವ್ರು ಎಲ್ಲಿತಾರೆ ಅಂತ ಮನೇಲಿ ಹುಡುಕ್ಬೇಕು. ಹಂಗೆ ರಘು ಸೈಲೆಂಟ್ ಹಂಗ ಅನ್ಕೊಂಡೆ. ಬಟ್ ರಘು ಫಸ್ಟ್ ಸೇವ್ ಆಗ್ತಾರೆ. ಅವಾಗ ನನ್ಗೆ ಓಕೆ, ಧ್ರುವಂತ್ ಹೋಗ್ಬೋದು. ಧ್ರುವಂತ್ ಹೋಗಲ್ಲ ಅಂತ ಗೊತ್ತಾಗಿರುತ್ತೆ. ಯಾಕಂದ್ರೆ ಸುದೀಪ್ ಸರ್ ಧ್ರುವಂತ್ ನೀವ್ ಚೆನ್ನಾಗ್ ಆಡ್ತಾ ಇದೀರಾ ಅಂತೆಲ್ಲ ಹೇಳಿರ್ತಾರೆ. ಸೊ ಧ್ರುವಂತ್ ಹೋಗಲ್ಲ, ಚೆನ್ನಾಗ್ ಆಡ್ತಾ ಇದೀಯ ಅಂತ ಹಿಂಗ್ ಮನೆಗಂತೂ ಕಳ್ಸಕ್ ಆಗಲ್ಲ ಆತರ ಅನ್ಕೊಂಡಿರ್ತೀನಿ. ಸೊ ಧ್ರುವಂತ್ ಹೋಗಲ್ಲ, ಅಶ್ವಿನೂ ಅವ್ರು ಹೋಗಲ್ಲ, ಕಾವ್ಯನೂ ಹೋಗಲ್ಲ. ನಾನು ಮಾಡುವಂತ ಬಂದಾಗ ಅಗೇನ್ ನನಗೊಂದ್ ಸ್ವಲ್ಪ ಇದಾಗುತ್ತೆ. ಯಾಕಂದ್ರೆ ಆ ವೀಕಲ್ಲಿ ಚೈತ್ರ, ರಜತ್ ಇವರೆಲ್ಲ ಒಳಗಡೆ ಬಂದಿರ್ತಾರೆ. ಸೊ ಒಂದು ಓಕೆ, ಚೆನ್ನಾಗ್ ಆಡ್ತಾ ಇರೋ ಒಂದು ವಿಕೆಟ್ ನ ಆಚೆ ಕಳ್ಸುವಾಗ ಆಲ್ಟರ್ನೇಟ್ ಏನಾದ್ರು ಮಾಡ್ಕೊಂಡೇ ಇವ್ರಿಬ್ರನ್ನ ಕಳ್ಸಿದಾರ. ಸೊ ಆ ತರದೆಲ್ಲ ಪ್ರಶ್ನೆಗಳು ಮೂಡೋದಕ್ಕೆ ನನಗೆ ಶುರು ಆಗಿತ್ತು ಆಲ್ರೆಡಿ. ಅವ್ರು ಯಾಕಂದ್ರೆ ಶನಿವಾರದ ಎಪಿಸೋಡ್ ಅಲ್ಲೇ ಅವರಿಬ್ರು ಸೇವ್ ಆಗಿದ್ರು. ಮಾಳು ಬೇರೆ ಉತ್ತರ ಕರ್ನಾಟಕ ವೋಟಿಂಗ್ ಇದೆ. ಸೊ ಹಾಗಾಗಿ ನನಗೆ ಎಲ್ಲೋ ಒಂದ್ ಕಡೆ ಮಾಡು ಅಲ್ಲ ನಾನೇ ಹೋಗ್ತೀನಿ ಅಂತ ನನ್ಗೆ ಅನ್ಸಕ್ ಶುರು ಆಗೋಯ್ತು. ನಾನು ಏನೇ ಆಟ ಆಡಿರ್ಬೋದು, ಮಾಳುಗ್ ಆಟ ಅರ್ಥ ಆಗದೆ ಇದ್ರು ವೋಟ್ ಇಂದ ಮೋಸ್ಟ್ಲಿ ಉಳ್ಕೋಬಹುದೇನೋ ಮಾಡು ಅಂತಾನೆ ಅನ್ಸ್ತು. ಮತ್ತೆ ನಾನ್ ಆಚೆ ಹೋಗುವಾಗ ಚೈತ್ರ, ರಜತ್ ಅಂದ್ರೆ ಆಲ್ಟರ್ನೇಟ್ ಏನೋ ಅಲ್ಲಿ ರೆಡಿ ಮಾಡ್ಕೊಂಡಿದ್ರು. ಯಾಕಂದ್ರೆ ನಾನ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಿದ್ರಿಂದ ನನ್ನನ್ನು ದಿಢೀರ್ ಅಂತ ಆಚೆ ಕಳ್ಸುವಾಗ ಮಾತಾಡೋರು ಒಬ್ರು ಅಲ್ಲಿ ರೆಡಿ ಮಾಡ್ಬೇಕಲ್ಲ. ಅಂದ್ರೆ ಈಗ ನೀವೆಲ್ರು ಹೇಳೋ ಹಾಗೆ ಶಾಕಿಂಗ್ ಎಲಿಮಿನೇಷನ್ ನಿಮ್ಗಿಂತ ತುಂಬಾ ಆಡದೇ ಇರೋರೆಲ್ಲ ಇದಾರೆ, ಆಟ ಅರ್ಥ ಆಗದೆ ಇರೋರೆಲ್ಲ ಇದಾರೆ ಅಂದಾಗ ನಾನ್ ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಟ್ಟು ಆಟ ಆಡುವಾಗ ನನ್ನ ತೆಗಿವಾಗ ಮೋಸ್ಟ್ಲಿ ಒಂದು ಆಲ್ಟರ್ನೇಟ್ ಮಾಡ್ಕೊಂಡೆ ಇವ್ರನ್ನ ಕಳ್ಸಿದಾರೇನೋ ಆ ತರದೆಲ್ಲ ನನಗೆ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಚೆನ್ನಾಗಿ ಮಾತಾಡೋದು ಅಲ್ಲಿ ತುಂಬಾ ಕಡಿಮೆ ಜನ, ನೇರವಾಗಿ ಮಾತಾಡೋರು, ಕನ್ನಡ ಬರೋರು ಎಲ್ಲ. ಸೊ ಹಂಗ ಅನ್ನಿಸ್ತಿತ್ತು. ಬಟ್ ನಾನು ಮಾಡಿ ಉಳ್ಕೊಂಡಾಗ ನನ್ ಮನ್ಸಲ್ಲಿ ಓಕೆ ಸ್ಟ್ರಾಂಗ್ ಆಗಿ ಇದಾಗಕ್ ಶುರುವಾಯ್ತು. ಸೊ ಹಾಗಾಗಿ ನಾನು ತುಂಬಾ ಇದು ಮಾಡಿದೆ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಆಚೆ ಬಂದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.